ಸಾಗರದ ಜನ್ನತ್ಗಲ್ಲಿಯ ಜೈ ಭುವನೇಶ್ವರಿ ಯುವಕ ಸಂಘದ ಗಣಪತಿ ವಿಸರ್ಜನೆ ಅನಂತ ಚತುರ್ದಶಿಯ ಶುಭ ಮುಹೂರ್ತದಲ್ಲಿ ವಿಜೃಂಭಣೆಯಿಂದ ನಡೆಯಿತು. ಭಾನುವಾರ ಬೆಳಗ್ಗೆ 10:30 ಸುಮಾರಿಗೆ ಗದ್ದುಗೆಯಿಂದ ಸರ್ವಾಲಂಕಾರ ಭೂಷಿತ ವಿಘ್ನ ವಿನಾಶಕನ ರಾಜಬೀದಿ ಮೆರವಣಿಗೆ ಪ್ರಾರಂಭವಾಯಿತು. ಮಳೆಯ ನಡುವೆಯೂ ಸಾವಿರಾರು ಜನ ಕೇಸರಿ ಶಾಲು ಹೊದ್ದು ಮೆರವಣಿಗೆಯಲ್ಲಿ ಕುಣಿದು ಕುಪ್ಪಳಿಸಿದರು. ಗಜಮುಖನಿಗೆ ಇಷ್ಟಾರ್ಥಗಳನ್ನು ಪೂರೈಸುವಂತೆ ಭಕ್ತಿಯಿಂದ ಬೇಡಿಕೊಂಡರು. ಗಲಾಟೆ ಗಣಪ ಎಂದೇ ಹೆಸರು ಪಡೆದುಕೊಂಡು ಪೊಲೀಸರಿಂದ ಅತಿ ಸೂಕ್ಷ್ಮ ಪ್ರದೇಶವೆಂದು ಗುರುತಿಸಿಕೊಂಡಿರೋ ದೇವರಿಗೆ ಪೆಂಡಾಲಿನಿಂದ ಕೆಲವೇ ಹೆಜ್ಜೆ ಇಡೋದ್ರೊಳಗೆ ಮೊದಲ ವಿಘ್ನ ಎದುರಾಯಿತು. ಅನ್ಯ ಕೋಮಿನವರು ಗಣೇಶ ಮೂರ್ತಿಗೆ ಅವಮಾನಿಸಿದ್ದಾರೆ ಎನ್ನಲಾದ ಅಹಿತಕರ ಘಟನೆಗೆ ಹಿಂದೂ ಸಂಘಟನೆ ಪದಾಧಿಕಾರಿಗಳು ಆಕ್ಷೇಪ ವ್ಯಕ್ತಪಡಿಸಿದರು. ಸುಮಾರು 2 ಗಂಟೆ ಕಾಲ ಮಾರ್ಗ ಮಧ್ಯೆ ಗಣಪತಿ ಮೆರವಣಿಗೆ ನಿಲ್ಲಿಸಿ ಪ್ರತಿಭಟನೆ ನಡೆಸಿದರು. ಪರಿಸ್ಥಿತಿ ಕೈತಪ್ಪುವುದನ್ನು ಅರಿತ ಖಾಕಿ ಪಡೆ ಕೂಡಲೇ ಸ್ಥಳಕ್ಕಾಗಮಿಸಿ ಪ್ರತಿಭಟನಾ ನಿರತರೊಂದಿಗೆ ಮಾತುಕತೆ ನಡೆಸಿತು. ಅಲ್ಲದೆ ಘಟನೆ ಕಾರಣೀಕರ್ತರಾದವರನ್ನು ವಶಕ್ಕೆ ಪಡೆಯಲಾಯಿತು. ಶಿವಮೊಗ್ಗ ಎಸ್ಪಿ ಮಿಥುನ್ ಕುಮಾರ್ ಸ್ಥಳಕ್ಕೆ ಆಗಮಿಸಿ ಅವಲೋಕಿಸಿ ಸಮಾಜದ ಸ್ವಾಸ್ಥ್ಯವನ್ನು ಹಾಳು ಮಾಡುವವರ ವಿರುದ್ಧ ಕಠಿಣ ಕ್ರಮದ ಎಚ್ಚರಿಕೆ ನೀಡಿದರು. ಸಾಗರ ನಗರದಲ್ಲಿ ಜೈ ಭುವನೇಶ್ವರಿ ಯುವಕರ ಸಂಘದ ಒಂದು ಗಣಪತಿಯ ಮೆರವಣಿಗೆ ಇತ್ತು. ಆ ಮೆರವಣಿಗೆ ಸಂದರ್ಭದಲ್ಲಿ ಒಂದು ವಿಚಾರವಾಗಿ ಸ್ವಲ್ಪ ಅಸಮಾಧಾನ ಆಯಿತು. ಅಲ್ಲಿ ಸಂಘಟಕರು ಯಾರಿರ್ತಾರೆ ಮತ್ತು ಅಲ್ಲಿ ಆಯೋಜನೆ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಯಾರಿರ್ತಾರೆ, ಇಮಿಡಿಯೇಟ್ಲಿ ನಮ್ಮ ಅಧಿಕಾರಿಗಳು ಮತ್ತು ನಮ್ಮ ಸಿಬ್ಬಂದಿಗಳು ಕೂಡ ಅವ್ರ ಹತ್ರ ಮಾತಾಡಿಕೊಂಡು ಯಾವ ರೀತಿ ಕಾನೂನು ಕ್ರಮ ತಗೊಳ್ಬೇಕಾಗ್ತದೆ ಅದನ್ನು ಇಮಿಡಿಯೇಟ್ಲಿ ಕಾನೂನು ಕ್ರಮ ತಗೊಳ್ತೀವಿ ಅಂತಂದು ಹೇಳಿ ಮತ್ತೆ ಅವ್ರಿಗೆ ಕನ್ವಿನ್ಸ್ ಮಾಡಿದ ನಂತರ ಮತ್ತು ಮೆರವಣಿಗೆ ಕೂಡ ಶಾಂತಿಯುತವಾಗಿ ನಡೀತಾ ಇದೆ. ಅಲ್ಲದೆ ಘಟನೆಗೆ ಸಂಬಂಧಿಸಿದಂತೆ ಅನ್ಯ ಕೋಮಿನ ಮಹಿಳೆ ಮಾತನಾಡಿ ಆಗಿರುವ ತಪ್ಪನ್ನು ಒಪ್ಪಿಕೊಂಡಿದ್ದಲ್ಲದೆ ಎಲ್ಲರಲ್ಲೂ ಕ್ಷಮೆ ಕೋರಿದ್ದಾರೆ. ನನಗೂ ಬೇಜಾರಾಗಿದೆ. ಅದು ಏನಂದರೆ ನಾನು ಇನ್ನು ಮುಂದೆ ಅವ್ರದ್ದು ಧರ್ಮ ಅವರಿಗೆ ಒಳ್ಳೆಯದು, ನಮ್ಮ ಧರ್ಮ ನಮಗೆ ಒಳ್ಳೆಯದು, ಆದರೆ ಈ ಥರ ಮಾಡಬಾರ್ದಿತ್ತು. ಮಕ್ಕಳನ್ನು ಹೇಳಿದ್ದು ಮಾತು ನನಗೂ ಬೇಜಾರಾಗಿದ್ದು. ಆದರೂ ನಾನು ಹಿಂದೂ ಧರ್ಮಕ್ಕೆ ನಾನು ಗಣಪತಿ ಮಂದಿರವರಿಗೆ ನಾನು ಕ್ಷಮೆ ಕೇಳ್ಕೊಳ್ತಾ ಇದ್ದೀನಿ. ಮಕ್ಕಳ ಕಡೆಯಿಂದ ಅವ್ರು ಮಾಡಬಾರ್ದಿತ್ತು, ಮಾಡಿದ್ದಾರೆ. ಇನ್ನೊಂದು ಸರ್ತಿ ರಿಕ್ವೆಸ್ಟ್ ಆಗಿ ಕೇಳ್ಕೊಳ್ತಾ ಇದ್ದೀನಿ, ಹಿಂದೂ ಧರ್ಮಕ್ಕೆ ನಾನು ಅವ್ರು ಮಾಡಬಾರ್ದಿತ್ತು ಅವ್ರ ಕಡೆಯಿಂದ ನಾನು ಕ್ಷಮೆ ಮಾಡಿ ಕೇಳ್ಕೊಳ್ತಾ ಇದ್ದೀನಿ. ಆದ್ರೂ ಮಕ್ಕಳಿಗೆ ನಾನು ಬುದ್ಧಿ ಮಾತಾ ಹೇಳ್ತೀನಿ. ಮುಂದೆ ಅವ್ರು ಮಾಡಬಾರ್ದಿತ್ತು, ಮಾಡಿದ್ದಾರೆ. ಇನ್ನು ಮುಂದೆ ಅವರಿಗೆ ಆ ಥರ ಬುದ್ಧಿ ಮಾತಾ ಹೇಳಿ ತಿಳಿಸ್ತೀನಿ. ಜೊತೆಗೆ ತಾಲೂಕಿನ ಅಂಜುಮನ್ ಸಮಿತಿ ಸದಸ್ಯರು ಅಚಾತುರ್ಯವಾಗಿರುವುದಕ್ಕೆ ವಿಷಾದ ವ್ಯಕ್ತಪಡಿಸಿದ್ದಲ್ಲದೆ ಎಲ್ಲರೂ ಒಗ್ಗಟ್ಟಾಗಿ ಬಾಳೋಣ ಎಂದಿದ್ದಾರೆ. ತಿಳಿದ ತಕ್ಷಣ ನಾವೆಲ್ಲರೂ ಸೇರಿ ಶಾಂತಿಯಿಂದ ಗಣಪತಿ ವಿಸರ್ಜನೆ ಆಗಲಿ ಅಂತೇಳಿ ನಾವು ಪೊಲೀಸ್ನವ್ರ ಜೊತೆಗೆ ಸೇರಿಕೊಂಡು ಏನೂ ಗಲಾಟೆ ಆಗ್ತಿದ್ದಂಗೆ ಇವತ್ತು ನೋಡ್ಕೊಂಡಿದ್ದೀವಿ. ಹಾಗೆ ನಮ್ಮ ಕೆಲವು ಯುವಕರು ಸೇರಿ ಒಂದು 2,000ದಿಂದ 3,000 ನೀರು ಬಾಟ್ಲಿ ಕೊಟ್ಟು ಗಣಪತಿ ವಿಸರ್ಜನೆ ಮಾಡೋರಿಗೆ ನೀರು ಕೊಟ್ಟು ಶಾಂತಿಯಿಂದ ಗಣಪತಿ ಹೋಗಲಿ, ಗಣಪತಿ ಇದೇ ರೀತಿ ಮುಂದೇನು ಯಾವ ರೀತಿ ಘಟನೆಗಳು ಸಣ್ಣ ಪುಟ್ಟ ಘಟನೆ ಆದ್ರೂ ಅದನ್ನು ಕಡೆಗಣಿಸಿ ನಡ್ಕೊಂಡು ಹೋಗ್ಬೇಕು ಅಂತ ಎಲ್ಲರೂ ತೀರ್ಮಾನ ಮಾಡ್ಕೊಂಡು ಇವತ್ತು ಗಣಪತಿ ವಿಸರ್ಜನೆ ವೇಳೆ ಒಂದು ಸಂತೋಷದಿಂದ ಆಗಿದೆ. ಅದಕ್ಕೋಸ್ಕರ ಪೊಲೀಸ್ನವರಿಗೂ ಧನ್ಯವಾದಗಳನ್ನು ನಾವು ಹೇಳ್ತೀವಿ. ಪೊಲೀಸ್ನವರು ಭಾಳ ಸಹಕಾರ ಮಾಡಿದ್ದಾರೆ, ಯಾವುದೇ ಘಟನೆಗಳು ಆಗದೇ ಇದ್ದಂಗೆ ನೋಡ್ಕೊಂಡಿದ್ದಾರೆ. ಹಾಗೂ ನಮ್ಮ ಹಿಂದೂ ಸ್ನೇಹಿತರುಗಳು ಭಾಳ ಶಾಂತಿಯಿಂದ ಏನೇ ಆದ್ರೂ ಶಾಂತಿಯಿಂದ ವರ್ತಿಸಿದ್ದಾರೆ. ಇವತ್ತು ಅವರಿಗೂ ನಮ್ಮ ಸಮಾಜದ ವತಿಯಿಂದ ಧನ್ಯವಾದ ಹೇಳಕ್ಕೆ ಬಯಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕನ್ನಡ. ಅಂತಿಮವಾಗಿ ಸಾಗರ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಸಾಗಿ ಯಾವುದೇ ತೊಂದರೆಯಾಗದಂತೆ ಚಂದ್ರಗ್ರಹಣದ ಮೊದಲು ವಿಸರ್ಜನೆಯಾಗಬೇಕಿದ್ದ ಗಣಪತಿ ಗ್ರಹಣ ಪ್ರಾರಂಭ ಕಾಲದಲ್ಲಿ ನೀರಿನಲ್ಲಿ ಮುಳುಗಿದೆ.
ಗ್ರಹಣದ ದಿನ ನಡೆದ ಘಟನೆ ಎಲ್ಲರಿಗೂ 2003ರಲ್ಲಿ ವಿವಾದದ ನೆನಪು ತರಿಸಿದ್ದು ಸುಳ್ಳಲ್ಲ. ಈ ಬಾರಿ ಉಭಯ ಸಮಾಜದ ಹಲವು ಮುಖಂಡರು ಕೆಲ ಮುನ್ನೆಚ್ಚರಿಕೆ ತೆಗೆದುಕೊಂಡಿದ್ದು ಮತ್ತು ಪೊಲೀಸರು ಶೀಘ್ರವಾಗಿ ಕ್ರಮ ಕೈಗೊಂಡಿದ್ದು ಪರಿಸ್ಥಿತಿ ಹತೋಟಿಗೆ ತರಲು ಸಹಕಾರಿಯಾಯಿತು. ನ್ಯೂಸ್ ಬ್ಯೂರೋ, ಸುದ್ದಿ ಸಹ್ಯಾದ್ರಿ. ಭವ್ಯ ಕಾಶಿ ದಿವ್ಯ ಅಯೋಧ್ಯ ಯಾತ್ರೆ ಸೆಪ್ಟೆಂಬರ್ 10ರಿಂದ 6 ದಿನ. ದೇವರನಾಡು ಕೇರಳ ಪ್ರವಾಸ ಅಕ್ಟೋಬರ್ 26ರಿಂದ 6 ದಿನ. ನಮೋ ತಿರುಪತಿ ದರ್ಶನ ನವೆಂಬರ್ 23ರಿಂದ 3 ದಿನ. ಶ್ರೀ ಶಿರಡಿ ಸಾಯಿ ದರ್ಶನ ಜನವರಿ 9ರಿಂದ 4 ದಿನ. ವಿಮಾನ ಟಿಕೆಟ್, ಪ್ರತ್ಯೇಕ ಕೊಠಡಿ, ಸುಸಜ್ಜಿತ AC ಬಸ್, ಸ್ಥಳೀಯ ಅಡಿಗೆ ಭಟ್ಟರಿಂದ ಊಟೋಪಚಾರ. ಹೆಚ್ಚಿನ ಮಾಹಿತಿಗೆ ವಾಗ್ದೇವಿ ಟೂರ್ಸ್, ಸುಬ್ಬಯ್ಯ ಕಾಂಪ್ಲೆಕ್ಸ್, ವರದಾ ರಸ್ತೆ, ಸಾಗರ. 9080767334 8050767334.